ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ ಮಹಾದೇವಿ ಅಮ್ಮ ಶ್ರೀ ಸಿಂಹವಾಹಿನಿ. ಹುಡ್ಗ ಹುಡ್ಗಿ ಒಬ್ರಂಜಿಲ್ ಇನ್ನೊಬ್ರು ತಿಂದ್ರೆ ನಮ್ ಕಡೆಗೆ ಏನಂತಾರೆ ಗೊತ್ತಾ? ಇನ್ನೇನಂತಾರೆ? ನಾಚ್ಕೊಂಡಿದ್ದಕ್ಕೆ ಹೆಣ್ಣು ಗ್ರಾಮ, ಎಂಜಲ್ ತಿಂದಿದ್ದಕ್ಕೆ ಎಂಜಲ್ ಗ್ರಾಮ ಅಂತಾರೆ ಅಷ್ಟೇ. ಅದಲ್ಲ, ಮತ್ತಿನ್ನೇನೆ? ಗಂಡ ಹೆಂಡತಿರು ಅಂತಾರೆ. ನಮ್ಮ ದಾರಿಗೆ ಅಡ್ಡವಾಗಿರೋ ದುಷ್ಟನ ಮಟ್ಟ ಹಾಕ್ತೀನಿ, ಮಟ್ಟ ಹಾಕ್ತೀನಿ, ಮಟ್ಟ ಹಾಕ್ತೀನಿ. माणिक्यवीणामुपलालयन्तीं मदालसां मञ्जुलवाग्विलासां माहेन्द्रनीलद्युते कोमलाङ्गी मातङ्गकन्यां मनसां स्मरामि. ಮಾಯಾ, ಜೋರ್ ಗಾಳಿ ನಿಂತೆ ಹೋಯ್ತು. ಎಲೆಗಳೆಲ್ಲ ಒಳ್ಳೆ ಚಿಟ್ಟೆಗಳ ತರ ಹಾರಾಡ್ತಿದ್ವು. ಆಷಾಢದ ಗಾಳಿ ಈಗಲೇ ಬೀಸ್ತಿದೆ. ಅಂದ್ರೆ ಈಗ ವಾತಾವರಣನೇ ಬದಲಾಗ್ತಿದೆ. ಮಳೆಗಾಲದಲ್ಲಿ ಬಿಸಿಲು, ಬಿಸಿಲುಗಾಲದಲ್ಲಿ ಚಳಿ, ಚಳಿಗಾಲದಲ್ಲಿ ಮಳೆ. ಹೌದಲ್ವಾ? ಯಾಕೆ ಹೀಗೆ? ಪ್ರಕೃತಿ ಕೊಡೋದನ್ನ ಹಾಗೆ ಆರಾಧಿಸ್ಬೇಕು. ಅದನ್ನ ಬಿಟ್ಟು ನಾನೇ ದೇವ್ರು, ನಾನೇ ಸೃಷ್ಟಿಕರ್ತ ಅಂತ ಬೇಕಾದದ್ದು ಬೇಡವಾದದ್ದನ್ನೆಲ್ಲ ಸೃಷ್ಟಿ ಮಾಡ್ತಾ ಇದ್ದಾರೆ. ಈ ಪ್ರಕೃತಿಯ ಸಮತೋಲನವನ್ನ ಹಾಳು ಮಾಡ್ತಿದ್ದಾರೆ. ಅದಕ್ಕೆ ಈ ಪ್ರಕೃತಿಯ ತೂಕ ತಪ್ತಿದೆ. ಹೀಗೆಲ್ಲ ಹೇಳಿದ್ರೆ ನನಗೆ ಅರ್ಥ ಆಗಲ್ಲ. ಇನ್ನೂ ತಡವಾಗಿ ಆಗ್ಬೇಕಾಗಿದ್ದ ಕೆಲಸಗಳು ಇವತ್ತೇ ಆಗ್ತಿದೆ. ಇವತ್ತು ಇನ್ನೊಂದು ಚದುರಂಗ ಆಟದ ಪಂದ್ಯ ಇದೆ. ನನ್ನ ಎದುರಾಳಿಗೆ ಪಾಠ ಕಲಿಸ್ಬೇಕಾಗಿದೆ. ಹೌದಾ? ನೋಡೋದಕ್ಕೆ ಚೆನ್ನಾಗಿರತ್ತೆ. ನಾನು ಕಲ್ತ್ಕೋಬಹುದು. ಬರ್ತೀನಿ ನಿಮ್ಮ ಜೊತೆ. ನಿನಗೆ ಇಂಥ ಪಾಠಗಳು ಬೇಕಿಲ್ಲ. ಇಂಥ ಪಾಠಗಳೇನೇ ಇದ್ರೂ ನನ್ನ ಶತ್ರುಗಳಿಗೆ ಮಾತ್ರ. ಆಟ ಆಡೋದಕ್ಕೆ ಶುರು ಮಾಡಿದ್ರೆ ಎಲ್ಲರೂ ವಿರೋಧಿಗಳೇ ಅಂತ ನೀವೇ ಚದುರಂಗ ಆಡುವಾಗ ಹೇಳ್ಕೊಟ್ರಿ. ಈಗ ನಾನೇ ನಿಮ್ಮ ಶತ್ರು ಅಂದ್ಕೊಳ್ಳಿ, ನನ್ನನ್ನು ಕರ್ಕೊಂಡು ಹೋಗಿ. ನೀನು ನನಗೆ ಹಿತಶತ್ರು. ಇನ್ ಕೆಲವರು ದುಷ್ಟ ಶತ್ರುಗಳು ಇರ್ತಾರೆ. ಅವ್ರಿಗೆ ಕಲಿಸೋ ಪಾಠನೇ ಬೇರೆ. ಒಟ್ನಲ್ಲಿ ನನ್ನನ್ನು ನಿಮ್ಮ ಜೊತೆ ಕರ್ಕೊಂಡು ಹೋಗಕ್ಕೆ ನಿಮ್ಗೆ ಇಷ್ಟ ಇಲ್ಲ ಅಲ್ವಾ? ಹಾಗೇನಿಲ್ಲ. ನಾನು ಅವ್ರಿಗೆ ಏನು ಪಾಠ ಮಾಡಿದೆ ಅಂತ ನಿನಗೆ ಚದುರಂಗದ ಆಟದ ಮೂಲಕನೇ ಕಣ್ಕಟ್ಟಂಗೆ ತೋರಿಸ್ತೀನಿ, ಆಯ್ತಾ? ಆಯ್ತು. ಇನ್ನೊಂದು ಸತಿ ಆ ಎಲೆಗಳೆಲ್ಲ ಹಾರೋ ಹಾಗೆ ಮಾಡಿ ನೋಡೋಣ. ಹುಚ್ಚು ಹುಡುಗಿ,
ಅದು ನಾನು ಮಾಡಿದ್ದಲ್ಲ. ಮತ್ತೆ ನಾನು ನಿನ್ನ ಹಾಗೆ ನೋಡ್ತಿದ್ದೆ ಅಷ್ಟೇ. ಸರಿ ಬಿಡಿ, ಒಂದು ಕೆಲಸ ಮಾಡಿ, ನಾಳೆಯಿಂದ ನಾನು ಕಸ ಗುಡಿಸುವಾಗ ನೀವು ಬಂದ್ಬಿಡಿ, ನಾವಿಬ್ರು ಈ ಮಾಯ ನೋಡೋಣ. ನಾನು ಯಾವಾಗಲೂ ಇಲ್ಲೇ ಇರ್ತೀನಮ್ಮ. ಹೌದಲ್ವಾ? ಸರಿ ಸರಿ, ನಾನು ಇನ್ನೂ ರಂಗೋಲಿ ಬಿಡಬೇಕು, ಆಮೇಲೆ ಸಿಗ್ತೀನಿ. ಮಾಯೆಯಂತೆ ಮಂಕ ಕವಿದಿದೆಯಂತೆ. ಇತ್ತೀಚೆಗೆ ಈ ಬೂದಿ ಬಾಬಾ ನನ್ನನ್ನು ಯಾಮಾರಿಸ್ತಾನೆ ಬರ್ತಾ ಇದ್ದಾನೆ. ಎಷ್ಟು ವರ್ಷಗಳ ಕಾಲ ಅಮ್ಮನವ್ರ ಪೂಜೆ ಮಾಡಿದ್ರು ಸಹ ಜನವಾರ ಕಿತ್ತಾಕಿ ವಿಭೂತಿನ ಅಳಿಸಾಕಿ ಮಂಗಳಾರತಿ ಮಾಡಿದಾಗಲೇ ಅಮ್ಮನವ್ರಿಗೆ ಏನು ಮಾಡೋದಕ್ಕಾಗಲಿಲ್ಲ. ಅವಳ ಶಕ್ತಿ ಈಗ ಒಡಗಿ ಹೋಗಿದೆ. ಇನ್ನು ಶ್ರೀಚಕ್ರ ನನ್ನ ಕೈ ಸೇರಿದ ಮೇಲೆ ಅವಳು ಸಂಪೂರ್ಣವಾಗಿ ನಾಮಾವಶೇಷ ಆಗ್ತಾಳೆ. ಈಗ ನೋಡೋಣ ಆ ಅಮ್ಮನವರು ಏನು ಮಾಡ್ತಾರೆ ಅಂತ. ಯಜಮಾನ್ರೆ ಬನ್ನಿ ಒಳಗೆ. ಶೇಖರಿ ಇಲ್ಲಿ ಇಲ್ಲ ಯಜಮಾನ್ರೆ, ಅವರಿನ್ನೂ ಬಂದಿಲ್ಲ. 23 ವರ್ಷಗಳ ನಂತರ ಶಂಕರ ಶಾಸ್ತ್ರಿಗಳು ಊರಿಗೆ ಬಂದಿದ್ದಾರೆ ಅಂತ ಗೊತ್ತಾಯ್ತು. ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಇಲ್ವಾ ಮನೇಲಿ? ಇಲ್ಲ ಯಜಮಾನ್ರೆ, ಅವ್ರು ಇಲ್ಲೆಲ್ಲೋ ಆಚೆ ಹೋಗಿದ್ದಾರೆ, ಇನ್ನೇನು ಬಂದ್ಬಿಡ್ತಾರೆ. ನೀವು ನಂಗೆ ಆಶೀರ್ವಾದ ಮಾಡಿ.
ಅಮ್ಮ ಯಾರು ಬಂದಿದ್ದಾರೆ ನೋಡು. ಇವತ್ತೇನು ವಿಶೇಷ? ನಮ್ಮ ಭಾಗ್ಯ ಅಂತ ಕಾಣಿಸುತ್ತೆ. ನಮ್ಮ ಮನೆಗೆ ಬಂದಿದ್ದೀರಿ, ನಮಸ್ಕಾರ ಮಾಡ್ತೀನಿ. ಇವತ್ತೇನು ಏಕಾದಶಿ ಅಲ್ಲ, ನಮ್ಮನೆಯಲ್ಲೇ ಊಟ ಮಾಡ್ಕೊಂಡು ಹೋಗ್ಬೋದು. 5 ನಿಮಿಷದಲ್ಲಿ ಬಿಸಿ ಬಿಸಿಯಾಗಿ ಅಡುಗೆ ಮಾಡ್ತೀನಿ, ಊಟ ಮಾಡ್ಕೊಂಡು ಹೋಗಿ. ಮಾಡ್ತಾರೆ ಬಿಡು ಲಲಿತಾ. ನಮಸ್ಕಾರ ಶಾಸ್ತ್ರಿಗಳೇ. ಯಾರು ನೀವೆಲ್ಲ? ನಾನು ಶೇಖರ್ ಅವರಮ್ಮ ರಾಜಲಕ್ಷ್ಮಿ. ಏನಾಯ್ತು ಯಜಮಾನ್ರಿ ನಿಮಗೆ? ನಾನು ವಿದ್ಯಾ. ನಾನು ಲಲಿತಾ. ಇಲ್ಲ, ಇದೇನು ಮಾಯ. ನೀವಲ್ಲ, ನಾನಲ್ಲ, ಅಲ್ಲ ಅಲ್ಲ, ನಾನಲ್ಲ. ಶಾಸ್ತ್ರಿಗಳೇ 1-2 ನಿಮಿಷ ಇರಿ, ನಮ್ಮ ಯಜಮಾನ್ರು ಬಂದ್ಬಿಡ್ತಾರೆ. ಏನಾಗಿದೆ ಇವ್ರಿಗೆ? ಏನು ಒಂದು ಗೊತ್ತಾಗ್ತಿಲ್ಲ ಕಣೆ. ಅಜ್ಜನ್ ನೋಡಕ್ಕೆ ಅಂತ ಮನೆಗೆ ಬಂದಿದ್ರು, ಈಗ ನೋಡಿದ್ರೆ ಗಾಬರಿಯಾಗಿ ವಾಪಸ್ ಹೋಗ್ತಾ ಇದಾರೆ. ಏನಾಗಿದೆ ನನಗೆ? ಏನಾಗಿದೆ ನನಗೆ? ನಾನೇ ಕಾಣಿಸ್ತಾ ಇದ್ದೀನಲ್ಲ. ಕಡ್ಕಿ ಹೇಳಿದ್ದನ್ನು ಪರೀಕ್ಷೆ ಮಾಡೋದಕ್ಕೋಸ್ಕರ ಬಂದಿದ್ದಕ್ಕೆ ಹೀಗಾಯ್ತಾ? ಅಥವಾ ಕಡ್ಕಿನೇ ನನ್ನ ಮೇಲಿನ ಸೇಡು ತೀರಿಸ್ಕೊಳ್ಳೋದಕ್ಕೋಸ್ಕರ ಹೀಗೆ ಮಾಡ್ತಾ? ಇಲ್ಲ, ಅವನೇ ಹೇಳ್ದಾಗೆ ಅವನು ಬಂದಾಗಲೂ ಅವನಿಗೆ ಮಂಕ ಬಡಿತಂತಲ್ಲ, ಅವನ ಕೆಲಸನೂ ಸಫಲವಾಗ್ಲಿಲ್ವಲ್ಲ. ಇಲ್ಲ ಇಲ್ಲ,
ನನಗೆ ಏನೋ ಆಗಿದೆ, ಏನೋ ಆಗಿದೆ. ಕೆಂಪು ಆಗಿಲ್ಲ, ಮಣ್ಣು ಆಗಿಲ್ಲ, ಇದು ಬರೀ ಭ್ರಮೆ ಅಷ್ಟೇ. ಕಡ್ಕೆ ಹೇಳ್ದಾಗೆ ಇದೆಲ್ಲ ಅಮ್ಮನವರ ಆಟನೇ. ತಡಿಬೇಕು, ಇದಕ್ಕೊಂದಂತ್ಯ ಹಾಡ್ಲೇಬೇಕು. ಕಡ್ಕಿನ ಅವಮಾನ ಮಾಡಬೇಕು ಅಂತ ಬಂದೆ, ಆದ್ರೆ ನನಗೆ ಅವಮಾನ ಆಗೋಯ್ತಲ್ಲೋ. ನಿನ್ನ ಗಂಡ ನಾನಿನ್ನೂ ಬದುಕಿದ್ದೀನಿ ತಾನೆ? ಉತ್ತರ ನಿಮಗೆ ಗೊತ್ತಿದೆಯಲ್ಲ. ಬದುಕಿದ್ದೀನಿ ಕಣೆ, ಗುಂಡ್ ಕಲ್ಲಾಗಿ ಓಡಾಡ್ಕೊಂಡಿದ್ದೀನಿ. ನಿನ್ನ ಗಂಡ ಬದುಕಿದ್ದೀನಿ ಅನ್ನೋ ಕಾರಣಕ್ಕಾದ್ರೂ ನೀನು ತಾಳಿ ಕಟ್ಕೋಬೇಕು ತಾನೆ? ನೀವು ಬದುಕಿದ್ದೀರಾ ಅಂತಾದ್ರೆ ತಾಳಿಯ ಕಟ್ಕೋಬೇಕು. ಜೀವಂತ ಸಾಕ್ಷಿ ನೀವೇ ಇದ್ದೀರಲ್ಲ. ಅದು ಊರ್ನವ್ರಿಗೆ ಗೊತ್ತಾಗೋದಕ್ಕೆ ನಾನು ಬದುಕಿದ್ದೀನಿ ಅಂತ. ನಾನೇ ನಿನ್ನ ಗಂಡ ಅಂತ ಗೊತ್ತಾಗೋದಕ್ಕಿರೋದು ತಾಳಿ. ನೀನೇ ತಾಳಿ ಕಿತ್ತಾಕೊಂಡು ಓಡಾಡಿದ್ರೆ ನಾನು ಬದುಕಿದ್ದು ಸತ್ತಂಗಲ್ವೇನೆ? ಊರಲ್ಲಿ ಯಾರೇ ಮರ್ಯಾದೆ ಕೊಡ್ತಾರೆ ನನಗೆ? ಈಗ ಏನ್ ಸಮಸ್ಯೆ ನಿಮಗೆ? ಸಮಸ್ಯೆ ಒಂದು, ನನ್ನ ತಾಯಿ ಮನೆಯಿಂದ ನಾನು ತಂದು ಕಟ್ಟಿದ ತಾಳಿ ಇಲ್ಲ. ಸಮಸ್ಯೆ ಎರಡು, ನನ್ನ ತಾಯಿ ಆಸೆ ಪೂರೈಸೋದಕ್ಕೆ ಮದುವೆಯಾಗಿ 15 ವರ್ಷವಾದರೂ ನಿನ್ನಿಂದ ಒಂದು ಪಿಳ್ಳೆ ಇಲ್ಲ. ಸಮಸ್ಯೆ ಮೂರು, ನನಗೆ ಮರ್ಯಾದೆ ಇಲ್ಲ. ಸಮಸ್ಯೆ ನಾಲ್ಕು, ನಾನು ಹೇಳಿದ ಮಾತನ್ನು ನೀನು ಕೇಳೋದೇ ಇಲ್ಲ. ಸಾಕು, ಎಲ್ಲಾ ಸಮಸ್ಯೆಗಳಿಗೂ ಒಂದೇ ಉತ್ತರ. ನೀವು ನೆಟ್ಟಿಗಿಲ್ಲ. ನೀವೇ ತಾನೆ ನನ್ನ ಹೊಟ್ಟೆಗೊದ್ದು ನನ್ನ ಗರ್ಭಕೋಶನ, ನನ್ನ ತಾಯ್ತನನ ಸರ್ವನಾಶ ಮಾಡಿದ್ದು. ಇನ್ನೆಲ್ಲಿಂದ ಬರುತ್ತೆ ಮಗು ನಿಮ್ ತಾಯಿ ಆಸೆನ ಪೂರೈಸೋದಕ್ಕೆ? ಗರ್ಭಕೋಶ ಹೋದ್ರೆ ಏನಂತೆ? ಈಗಿನ ಕಾಲದಲ್ಲಿ ಅದೇನೇನೋ ಮಾಡಿ ಮಕ್ಕಳನ್ನ ಸೃಷ್ಟಿ ಮಾಡಲ್ವಾ? ಟ್ಯೂಬಲ್ಲೆಲ್ಲ ಮಗು ಆಗುತ್ತಂತೆ, ಬಾಡಿಗೆ ತಾಯಂದಿರು ಸಿಗ್ತಾರಂತೆ. ಹಂಗಾದ್ರೂ ಮಾಡ್ಕೋಬೋದಲ್ವಾ ಮಗುನ? ಅದಕ್ಕೆ ನನ್ನ ಸಹಾಯದ ಅಗತ್ಯ ಇಲ್ಲ. ನೀವು ಇಷ್ಟೊಂದೆಲ್ಲ ತಿಳ್ಕೊಂಡಿದ್ದೀರಾ, ಪ್ರಚಂಡ ಬುದ್ಧಿ ಇದೆ ನಿಮ್ಗೆ. ಹುಡ್ಕೊಂಡು ಹೋಗಿ ಮಾಡ್ಕೊಳ್ಳಿ ಮಗುನ. ಪ್ರಪಂಚ ಇನ್ನೂ ಮುಂದುವರೆದಿದೆ. ಈಗ ಗಂಡಸ್ರೆ ಮಕ್ಕಳನ್ನ ಹೆರ್ತಾ ಇದ್ದಾರಂತೆ ನೋಡಿ. ನೀವು ಪ್ರಯತ್ನ ಪಡಿ. ನಾನಿರೋದೇ ಹೀಗೆ. ನಿಮ್ಮ ತಾಳಿ ತಂಬೂರಿ ಎಲ್ಲ ನೀವೇ ಕುತ್ತಿಗೆಗೆ ನೇತಾಕೊಂಡು ಓಡಾಡಿ. ಅದಕ್ಕೆ ನನ್ನ ಸಹಾಯದ ಅಗತ್ಯ ಇಲ್ಲ. ಹುಡ್ಕೊಂಡು ಹೋಗಿ ಮಾಡ್ಕೊಳ್ಳಿ ಮಗುನ. ಅಯ್ಯೋ, ಗೊತ್ತಾಗ್ಲಿಲ್ಲ ಯಜಮಾನ್ರೆ, ಕ್ಷಮಿಸಿ. ನೋಡ್ಲಿಲ್ಲ ಯಜಮಾನ್ರೆ, ತಪ್ಪಾಯ್ತು ಯಜಮಾನ್ರೆ. ಲಲಿತಾ, ಒಂದು ಲೋಟ ನೀರು ಕೊಡಮ್ಮ ಕುಡಿಯೋಕೆ. ತಂದೆ ಮಾವ. ರೀ, ಇವತ್ತು ಎಂಥ ವಿಚಿತ್ರ ನಡೀತು ಅಂತೀರಿ ಮನೇಲಿ. ಆ ಮಹಾತಾಯಿ ಒಂದಲ್ಲ ಒಂದು ಪವಾಡಗಳು ಮಾಡ್ತಾನೇ ಇರ್ತಾಳೆ ಈ ಮನೇಲಿ. ಈಗೇನಾಯ್ತು? ತಗೊಳ್ಳಿ ಮಾವ. ಇವತ್ತು ನಮ್ಮ ದೇವಸ್ಥಾನದ ಧರ್ಮದರ್ಶಿಗಳು ವಿರೂಪಾಕ್ಷ ಶಾಸ್ತ್ರಿಗಳು ನಿಮ್ಮನ್ನು ಭೇಟಿಯಾಗಕ್ಕೆ ಬಂದಿದ್ರು. ನೀವು ಮನೆಯಲ್ಲಿಲ್ಲ, ಸ್ವಲ್ಪ ಹೊತ್ತು ಕೂತಿರಿ, ದಣಿವಾರಿಸ್ಕೊಳ್ಳೋದ್ರಲ್ಲಿ ಬರ್ತೀರಾ ಅಂತ ಹೇಳಿದ್ವಿ. ಆದರೆ ಅವ್ರು ಯಾಕೋ ತುಂಬ ವಿಚಿತ್ರವಾಗಿ ಆಡಿದ್ರು. ಹೌದ್ರಿ, ಅವರು ಕೂತ್ಕೊಳ್ಳೂ ಇಲ್ಲ, ಸರಿಯಾಗಿ ಮಾತಾಡ್ಲಿಲ್ಲ. ಯಾಕೋ ಅವರ ವರ್ತನೆ ತೀರಾ ವಿಚಿತ್ರವಾಗಿತ್ತು. ನನಗೇನೋ ಅವ್ರು ತುಂಬ ಗಾಬರಿಗೊಂಡಿದ್ರು ಅನ್ಸುತ್ತೆ. ಹೇಗೇಗೋ ಆಡ್ತಿದ್ರು. ಈ ರೀತಿ ಹುಚ್ಚುಚ್ಚಾಗಿ ವರ್ತಿಸಿದ್ದು ಇದೇ ಮೊದಲು. ಹಾವು ತುಳಿದೋರ್ ತರ ಆಡ್ತಿದ್ರು. 2 ನಿಮಿಷದಲ್ಲಿ ಹೊರಟೇ ಬಿಟ್ರು. ಘನ ಗಾಂಭೀರ್ಯಕ್ಕೆ ಮತ್ತೊಂದು ಹೆಸರೇ ವಿರೂಪಾಕ್ಷ ಶಾಸ್ತ್ರಿಗಳು. ಇವತ್ತು ಅವರ ವರ್ತನೆ ನೋಡಿದ್ರೆ ಅದಕ್ಕೆ ವಿರುದ್ಧವಾಗಿತ್ತು. ಅವ್ರ ಮನಸ್ಸಿಗೆ ಏನೋ ತಾಪತ್ರೆ ಆಗಿರಬೇಕು.
ಎಲ್ಲದಕ್ಕೂ ಪ್ರಪಂಚದಲ್ಲಿ ನಿರ್ದಿಷ್ಟವಾದ ಕಾರಣ ಇದ್ದೇ ಇರುತ್ತೆ. ಸಮಯಕ್ಕೆ ಮುಂಚೆ ಯಾರಿಗೂ ಏನೂ ಲಭಿಸೋದಿಲ್ಲ. ಎಲ್ಲದಕ್ಕೂ ಕಾಲ ಕೂಡಿ ಬರಬೇಕು. 23 ವರ್ಷಗಳ ನಂತರ ನಿಮ್ಮನ್ನ ಭೇಟಿ ಆಗೋಕ್ಕೆ ಅಂತ ಬಂದಿದ್ರು. ಪಾಪ. ಇಷ್ಟೊಂದು ಬೇಜಾರು ಮಾಡ್ಕೋಬೇಡ ರಾಜಲಕ್ಷ್ಮಿ. ತೇನ ವಿನ ತೃಣಮಪಿನ ಚಲತೆ ಅನ್ನೋ ಹಾಗೆ ಅವಳ ಅಪ್ಪಣೆ ಇಲ್ಲದೆ ಇದ್ದರೆ ಒಂದು ಹುಲ್ಲು ಕಡ್ಡಿ ಕೂಡ ಅಲುಗಾಡಲ್ಲ. ಸರಿಯಾದ ಸಮಯ ಬಂದರೆ ಆ ಮಹಾತಾಯಿನೇ ನಮ್ಮ ಭೇಟಿ ಮಾಡಿಸ್ತಾಳೆ. ಈಗ ಆ ಭೇಟಿ ಆಗಲಿಲ್ಲ ಅಂತ ವಿಷಾದ ಪಡಬೇಡ. ಅಂದರೆ ಇವತ್ತು ವಿರೂಪಾಕ್ಷ ಶಾಸ್ತ್ರಿಗಳು ನನ್ನ ಭೇಟಿ ಮಾಡದೆ ಹೋಗಿದ್ದಾರೆ ಅಂದರೆ ಇನ್ನೂ ನಮ್ಮ ಭೇಟಿಗೆ ಕಾಲ ಕೂಡು ಬರಲಿಲ್ಲ ಅಂತ ಅರ್ಥ. ಕಾಲಾಯ ತಸ್ಮೈ ನಮಃ ಅನ್ನೋ ಹಾಗೆ ಎಲ್ಲವೂ ತಾನಾಗೇ ಆಗುತ್ತೆ. ಆ ಸಮಯಕ್ಕೋಸ್ಕರ ಕಾಯಬೇಕು.